ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಕತ್ತೀನಿ. ಬ್ಲಾಗ್ ಅನ್ನೋದಕ್ಕಿಂತ ಒಂದು ರೀತಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಅಂತಂದು ಹೇಳ್ಬೋದು. ಇನ್ನೇನು ಸ್ವಲ್ಪ ದಿನದೊಳಗನ ವರಮಹಾಲಕ್ಷ್ಮಿ ಹಬ್ಬ ಬರೋದೈತಿ. ಸೊ ಎಲ್ಲರೂ ಹಬ್ಬದ ತಯಾರೆಲ್ಲ ಮಾಡ್ಕೊತೀರಿ ಅಂತ ಹೇಳಿ ಅನ್ಕೊಂಡೇನಿ. ಯಾರ್ಯಾರ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಿರ್ತೀರಿ ಸೊ ಅವರು. ಸೊ ಯಾರು ಇನ್ನೂ ಒಂದು ಸಲನೂ ಮಾಡಿಲ್ಲ, ಈಗ ಫಸ್ಟ್ ಟೈಮ್ ಮಾಡಕ್ಕಂತೀವಿ ಅನ್ನೋರ್ಗಂತೂ ಈ ವಿಡಿಯೋಕರ ಭಾಳ ಹೆಲ್ಪ್ ಆಗತ್ತಂತಂದು ಹೇಳ್ಬೋದು ನೋಡೋರಿಗೆ. ಸೊ ಏನಂತ ಅಂದ್ರೆ ಮೀಶೋ ಒಳಗೆ ನೋಡ್ರಿ ಲಕ್ಷ್ಮಿ ಐಡಲ್ನ ತರಿಸೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಫುಲ್ಲು ರೆಡಿಮೇಡು ಈ ರೀತಿಯಾಗಿ ಬರ್ತೈತಿ. ನೋಡ್ತಾ ಇರ್ಬೋದು ಸೀರೆ ಎಲ್ಲ ನೀಟಾಗಿ ಎಷ್ಟು ಚಂದ ಉಡಿಸಿ ರೆಡಿ ಮಾಡ್ಯಾರ. ಮಸ್ತ್ ಐತೆ ಅಂತಂದು ಹೇಳ್ಬೋದು. ಸೀರೆ ಉಡಿಸ್ಬೇಕಪ್ಪ, ಹೆಂಗೆ ಉಡ್ಸೋದು ಏನು ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡೋರ್ಗಂತೂ ಫುಲ್ ಟೆನ್ಷನ್ ಇರ್ತೈತಿ, ಹೆಂಗೆ ಮಾಡೋದು ಏನು ಅಂತ ಒಂದು ಗೊತ್ತಿರಂಗಿಲ್ಲ. ಸೊ ಹಾಗಾಗಿ ಅಂಥವ್ರಿಗಂತೂ ಭಾಳ ಹೆಲ್ಪ್ ಆಗತ್ತಾ. ಸೇಮ್ ಡಾಲ್ ಥರನ ಐತಿ ನೋಡ್ರಿ ಗೊಂಬೆ. ಇದ್ರ ಮೇಲೆ ಜಸ್ಟು ಮುಖವಾಡ ಒಂದಿಟ್ಟು ಹಾರ ಹಾಕ್ಬಿಟ್ರೆ ಮುಗೀತು. ಸೊ ಹಾರನೂ ಸಿಗ್ತೈತಿ ಮೀಶೋ ಒಳಗೆ. ಸೊ ಬೇಕಿದ್ರೆ ಬೈ ಮಾಡ್ಬೋದು. ಸೊ ಎಲ್ಲದನ್ನು ನಾನು ಇದೇ ವಿಡಿಯೋದಾಗ ಲಿಂಕ್ನ ಕೊಟ್ಟಿರ್ತೀನಿ. ಆ್ಯಂಡ್ ಇದು ಬಂದು ಮುಖವಾಡ ಜರ್ಮನ್ ಸಿಲ್ವರ್ದು. ಸೊ ನೋಡ್ತಾ ಇರ್ಬೋದು ಸೇಮ್ ಸಿಲ್ವರ್ ಥರನ ಐತೆ. ಆ್ಯಂಡ್ ಇಲ್ಲಿ ಗೋಲ್ಡ್ ಪಾಲಿಶ್ ಮಾಡಿದಾರ, ಗೋಲ್ಡ್ ಕೋಟಿಂಗು. ಆ್ಯಂಡ್ ಇದು ಬಂದು ಜರ್ಮನ್ ಸಿಲ್ವರು. ಸೊ ಎಷ್ಟು ವೇಟ್ ಐತಿ ಗೊತ್ತಾ ಫ್ರೆಂಡ್ಸ್. ಕ್ವಾಲಿಟಿ ಅಂತೂ ಮಸ್ತಾಗೈತೆ ಅಂತಂದು ಹೇಳ್ಬೋದು. ಜರ್ಮನ್ ಸಿಲ್ವರ್ ಅಂತ ಅನ್ಸೋದನ್ನ ಇಲ್ಲ, ಸಿಲ್ವರನ್ನ ರಿಯಲ್ ಸಿಲ್ವರ್ ಅಂತ ಅನ್ನಿಸ್ಬೇಕು. ಸೊ ಹಂಗೆ ಸಿಲ್ವರ್ ತಲೆ ಮೇಲೆ ಹೊಡೆದಂಗೆ ಐತಿ, ಅಷ್ಟು ಚೆನ್ನಾಗೈತಿ. ಸೇಮ್ ಲಕ್ಷ್ಮಿನ ನಾವು ಡೈರೆಕ್ಟಾಗಿ ನೋಡಕ್ಕಂತೀವಿ ಅಂತೇಳಿ ಅನ್ನಿಸ್ಬೇಕು. ಸೊ ಅಷ್ಟು ಚಂದ ಐತಿ ನೋಡ್ರಿ. ಆ ಹಣೆ ಬೊಟ್ಟಾಗಿರ್ಬೋದು, ಆ್ಯಂಡ್ ನೀಟಾಗಿ ಮೂಗು, ಆ್ಯಂಡ್ ಕಣ್ಣು, ಐಬ್ರೋ, ಆ್ಯಂಡ್ ಕಿರೀಟ, ಆ್ಯಂಡ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು, ನೆಕ್ಲೇಸು ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದೈತಿ ಅಂತಂದ್ರೆ ಮಸ್ತಾಗೈತಿ. ನಾನಂತೂ ನೋಡಿ ನಿಧಾನ ಆಗೋದೆ ನೋಡ್ರಿ, ಅಷ್ಟು ಚೆನ್ನಾಗೈತಿ. ಆ್ಯಂಡ್ ಇಲ್ಲಿ ಲಕ್ಷ್ಮಿ ಮೂಗ್ಬಟ್ಟು ಸಹ ಹಾಕ್ಬೋದು. ಸೊ ನೋಡ್ರಿ ಇಲ್ಲಿ ಹೋಲ್ ಸಹ ಕೊಟ್ಟಾರ. ಸೊ ಮೂಗ್ಬಟ್ಟು ಹಾಕ್ಬೋದು, ಮಸ್ತಾಗೈತಿ. ಸೊ ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ಒಳಗೆ ಲಕ್ಷ್ಮಿ ಮುಖವಾಡ ತಗೊಳ್ಬೇಕು ಅಂತ ಅಂದ್ಕೊಂಡಿರಿ ಅಂತಂದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನಿಮ್ಗೆ ಗೋಲ್ಡ್ ಕೋಟಿಂಗ್ ಇರೋದು ಬೇಡ, ನಮಗೆ ಫುಲ್ಲು ಸಿಲ್ವರ್ ಇರೋದು ಬೇಕು ಅಂತಂದ್ರೆ ಅದ್ರದ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ. ಬೇಕು ಅಂದರೂ ಚೆಕ್ ಮಾಡ್ಬೋದು. ಇದು ಒಂದು ರೀತಿ ಅಟ್ರಾಕ್ಟಿವ್ ಆಗಿ ಚೆನ್ನಾಗೈತಿ. ಯಾಕಂತಂದ್ರೆ ನೆಕ್ಲೇಸು, ಇಯರಿಂಗ್ಸು ಆ್ಯಂಡ್ ಕಿರೀಟ ಎಲ್ಲ ಗೋಲ್ಡ್ ಕೋಟಿಂಗ್ ಬಂದಿರೋದ್ರಿಂದ ಮಸ್ತಾಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಆರ್ಡ್ರ್ ಮಾಡಿದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಅಂಕರ ಸಿಲ್ವರ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ. ಸೊ ನಮ್ಮಂಥವ್ರು ಮಿಡಲ್ ಕ್ಲಾಸವ್ರಂತೂ ಇನ್ನು ತಗೊಳ್ಳೋದು ಕನ್ಫರ್ಮ್ ಹಾಕ್ಬಿಡ್ರಿ. ಸೊ ಹಾಗಾಗಿ ಜರ್ಮನ್ ಸಿಲ್ವರ್ ತೊಗೋಬೋದು ನಮ್ಮಂಥವ್ರು. ಬೇಕು ಅಂತಂದ್ರೆ ತೊಗೊಳ್ರಿ. ನೋಡ್ತಾ ಇರ್ಬೋದು ನೀಟಾಗಿ ನಿಮ್ಗೆ ಹತ್ತಿರದಿಂದ ತೋರ್ಸಕ್ಕಂತೀನಿ ಡಿಸೈನು ಆ್ಯಂಡ್ ಕಿರೀಟ ಎಲ್ಲ ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ. ಆ್ಯಂಡ್ ಕಣ್ಣು ನೋಡ್ತಾ ಇರ್ಬೋದು ನೀಟಾಗಿ, ಎಲ್ಲೂ ಒಂದು ಸ್ವಲ್ಪನೂ ಡಿಸೈನ್ ಏನೂ ಇದು ಆಗಿಲ್ಲ. ಆ್ಯಂಡ್ ಪ್ಯಾಕಿಂಗೂ ಅಷ್ಟೇ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸ್ಯಾರ ಅಂತಂದ್ರೆ ಫುಲ್ಲೆಲ್ಲ ಬಬಲ್ ರ್ಯಾಪ್ ಮಾಡಿ ಎಷ್ಟು ನೀಟ್ ಪ್ಯಾಕಿಂಗ್ ಮಾಡ್ಯಾರ. ಆರಾಮಾಗಿ ನೀವು ಬೈ ಮಾಡ್ಬೋದು. ಅದು ಮೀಶೋ ಒಳಗೆ ಇಂಥ ಒಳ್ಳೊಳ್ಳೆ ಪ್ರಾಡಕ್ಟ್ ಈಗ ಸಿಗಕ್ಕಂತವು ಅಂತಂದ್ರೆ ನಿಜ ಖುಷಿ ಪಡಬೇಕು. ಚೆನ್ನಾಗೈತಿ ನೋಡ್ರಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಲಕ್ಷ್ಮಿಗೆ ಹೆಂಗಪ್ಪ ಸೀರೆ ಉಡ್ಸೋದು ಅಂತ ಅದೊಂದು ಟೆನ್ಷನ್ ಆಗಿರ್ತೈತಿ. ಸೊ ಇದೊಂದು ಡಾಲ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಪ್ರತಿ ವರ್ಷವೂ ನಾವು ಆರಾಮಾಗಿ ಜಸ್ಟ್ ಲಕ್ಷ್ಮಿದು ಫೇಸ್ ಒಂದಿಟ್ಟು ಹಾರ ಹಾಕಿ ಸೊ ಒಂದೆರಡು ಜ್ಯುವೆಲ್ರಿ ಹಾಕಿ ಪೂಜೆ ಮಾಡಿಬಿಟ್ರೆ ಮುಗೀತು. ವರಮಹಾಲಕ್ಷ್ಮಿ ಹಬ್ಬ ಆರಾಮಾಗಿ ಆಗ್ತೈತಿ. ಆ ದಿನ ಫುಲ್ಲು ನಾವು ಹ್ಯಾಪಿಯಾಗಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಬೋದು. ಸೊ ಮಸ್ತಾಗೈತಿ ನೋಡ್ರಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಚೆನ್ನಾಗೈತಿ ನೋಡ್ರಿ. ಪ್ರಾಡಕ್ಟ್ ಅಂತೂ ಸಖತ್ತಾಗೈತಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟನ್ನು ತರಿಸೇನಿ ಇದ್ರ ಜೊತೆಗೆ ತೋರಿಸ್ತೇನೆ ನೋಡ್ರಿ. ಗಾಗಲ್ ತರ್ತೀನಿ, ಸನ್ ಗ್ಲಾಸ್. ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತೇಳಿ. ಎರಡು ಬರ್ತಾವು, ಇದು ಒಂದು ಆ್ಯಂಡ್ ಇನ್ನೊಂದು. ಹಿಂಗೆಲ್ಲಾದ್ರೂ ಟ್ರಿಪ್ ಹೋದಾಗದು ಬೇಕಾಗತ್ತಾ ಅಂತೇಳಿ ಒಂದ ಇತ್ತು. ಹೆಚ್ಚು 4 ತೊಗೊಂಡಿದ್ವಿ, 2 ಅಂತೂ ಹಾಳಾಗ್ಯಾವು. ಸೊ ಹಾಗಾಗಿ ಇನ್ನೊಂದೆರಡು ತರ್ಸೋಣ ಅಂತೇಳಿ ತರ್ಸೀನಿ. ಇದನ್ನು ಚೆನ್ನಾಗೈತೆ ನೋಡ್ರಿ.
ಆ್ಯಂಡ್ ಶೇಪ್ ನೋಡ್ತಾ ಇರ್ಬೋದು, ಒಂದು ಡಿಫ್ರೆಂಟಾಗಿ ಐತಿ ನೋಡಿ, ಚೆನ್ನಾಗೈತಿ. ಎಷ್ಟು 270 ಏನೋ 2 ಗ್ಲಾಸ್ ಬರ್ತಾವೆ. ಹಾಕಿ ತೋರಿಸ್ತೇನೆ ತಡ್ರಿ ನಿಮ್ಗೆ. ರಿಂಗ್ ಲೈಟ್ ಹಾಕೀನಿ, ಹಾಗಾಗಿ ಗ್ಲಾಸ್ ಫುಲ್ಲು ರಿಂಗ್ ಲೈಟನ್ನು ಕಾಣ್ತೈತಿ. ಚೆನ್ನಾಗಿ ನೋಡ್ರಿ. ಬೇಕು ಅಂತಂದ್ರೆ ಇದನ್ನು ಬೈ ಮಾಡ್ಬೋದು. ಇದ್ರದ್ದು ನಾನು ಲಿಂಕ್ನ ಕೊಟ್ಟಿರ್ತೀನಿ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ವಾಚು ತರ್ಸನಿ. ಅನ್ವಿತ ವಾಚ್ ಬೇಕು, ಮಮ್ಮಿ ವಾಚ್ ಬೇಕು ಅಂತಂದು ಹೇಳ್ತಿದ್ಲು. ಸೊ ವಾಚ್ನು ತರ್ಸನಿ. ಅದನ್ನು ವಾಚ್ನ ಬಂದಾಗ ಅನ್ಬಾಕ್ಸ್ ಮಾಡಿದಾಗ ವಿಡಿಯೋ ಮಾಡೀನಿ. ಸೊ ಆ ವಿಡಿಯೋನ ವಿಡಿಯೋದೊಳಗನ ಅಟ್ಯಾಚ್ ಮಾಡಿರ್ತೀನಿ. ಸೊ ಬೇಕು ಅಂದವರು ಬೈ ಮಾಡಿರಿ. ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸೊ ಮಸ್ಟ್ ಬೈ ಮಾಡಿರಿ. ಸೊ ನೋಡ್ರಿ, ಈಗ ಕೆಳಗಿಟ್ಟು ಬ್ಯಾಕ್ ಕ್ಯಾಮ್ರಾಯಿಂದ ತೋರ್ಸಕತ್ತೀನಿ, ನೋಡೋಕೆ ಯಾವ ರೀತಿಯಾಗಿ ಐತಿ ಅಂತೇಳಿ. ಇಲ್ಲೊಂದು ಚರ್ಗಿ ಫಿಕ್ಸ್ ಮಾಡ್ಯಾರ. ಫಿಕ್ಸ್ ಮಾಡಿ ಇಲ್ಲಿ ಲೇಸ್ ವರ್ಕ್ ಅದು ಕೊಟ್ಟಾರ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಆ್ಯಂಡ್ ಕೈ ಕಾಲು ವರ್ಕ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದೈತಿ ಅಂತೇಳಿ. ಮಸ್ತಾಗೈತೆ ನೋಡ್ರಿ. ಹೆಂಗಾರ ಮಾಡಿರ್ಬೇಕು, ಬರ್ರಿ ಮಾಡ್ಯಾರ. ಸೊ ನೆಕ್ಸ್ಟ್ ಇದು ಒಂದಿನ ಮಾಡಿರುವಂತಹ ವ್ಲಾಗ್ ಅಂತಂದ್ರೆ ಪೂರ್ತಿ ಏನು ಮಾಡಿಲ್ಲ. ನಾನು ಮೀಶೋಯಿಂದ ಪಾರ್ಸಲ್ ಬಂದಿತ್ತು, ವಾಚ್ ಆರ್ಡರ್ ಮಾಡಿದ್ದೆ. ಸೊ ಅದು ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದೆ ಅಷ್ಟೇ ನೋಡ್ರಿ. ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಕಾಂಬೋ ಆಫರ್ ಒಳಗೆ ವಾಚ್ ಕಲೆಕ್ಷನ್ಸ್ನ ಬಿಟ್ಟಿದ್ರು. ಸೊ ಹಾಗಾಗಿ ಆರ್ಡರ್ ಮಾಡೋಣ ಅಂಥೇಳಿ ಆರ್ಡರ್ ಮಾಡಿದೆ ನೋಡ್ರಿ. ಅನ್ವಿತನ ಹಾಸ್ಟೆಲಿಗೆ ಕಳಿಸ್ಬೇಕಾದ್ರೆ ವಾಚ್ ಕೊಡ್ಸ ಅಂತಂದು ಹೇಳಿದ್ಲು. ಸೊ ಹಾಗಾಗಿ ಈಗ ಅನ್ವಿತಾಗ ಹಾಸ್ಟೆಲ್ ನೆಕ್ಸ್ಟ್ ಹೋದ್ರೆ ವಾಚ್ ತೊಗೊಂಡೋಗ್ಬೇಕು. ಸೊ ಹಂಗೆ ಈಗ ತರ್ಸೀನಿ. ನೋಡ್ತಾ ಇರ್ಬೋದು ವಾಚ್ ಯಾವ ರೀತಿಯಾಗಿ ಅದಾವು ಅಂತೇಳಿ. ಪರವಾಗಿಲ್ಲ, ಓಕೆ ಕ್ವಾಲಿಟಿ, ಲೈಟ್ ವೇಟ್ ಅದಾವು. ಸೊ ಅಷ್ಟೊಂದು ವೆಯ್ಟ್ ಇಲ್ಲ. ಹೇಳ್ಬೇಕು ಅಂತಂದ್ರೆ ಇರೋದನ್ನ ಹೇಳ್ತೀನಿ. ಸೊ 3 ಕಲರ್ಸ್ ಬರ್ತಾವೆ. ಒಂದು ಕಾಫಿ ಬ್ರೌನು, ಇನ್ನೊಂದು ಸಿಲ್ವರ್ ಕಲರು, ಇನ್ನೊಂದು ರೋಸ್ ಕಲರು. ಸೊ 3 ಕಲರು ಚೆನ್ನಾಗದಾವ ಅಂತಂದು ಹೇಳ್ಬೋದು. ಇವಾಗ ಟ್ರೆಂಡಿಂಗಲ್ಲಿ ಇರೋವಂತಹ ವಾಚ್ ಅಂತಂದು ಹೇಳ್ಬೋದು. ಪರವಾಗಿಲ್ಲ ಫ್ರೆಂಡ್ಸ್, ಹಿಂಗೆ ಡೈಲಿ ಹಿಂಗೆ ಆಫೀಸ್ ಅದು ಹೋಗೋಕೆ, ಹಿಂಗೆ ಕಾಲೇಜ್ ಹೋಗೋರ್ಗೆ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಕಡಿಮೆ ಪ್ರೈಸ್ ಒಳಗೆ ನಿಮ್ಗೆ ಬೇಕು ಅನ್ನೋರು ಸೊ ಬೈ ಮಾಡ್ಬೋದು. ಅದು ಒಂದಲ್ಲ ಎರಡಲ್ಲ 3 ವಾಚ್ ಸಿಗ್ತೈತಿ. ಅದು ಡಿಫ್ರೆಂಟ್ ಟೈಪ್ ಆಫ್ ಕಲರಲ್ಲಿ. ಸೊ ಡೈಲಿ ಒಂದೊಂದು ಥರ ವಾಚ್ ಹಾಕ್ಕೊಂಡು ಹೋಗ್ಬೋದು. ಡ್ರೆಸ್ ಮ್ಯಾಚಿಂಗು ಚೆನ್ನಾಗದಾವು, ಸಖತ್ತಾಗದಾವು. ಸೊ ನಾನು ನೋಡೋಣ, ಟೆಸ್ಟ್ ಮಾಡೋಣ ಇರೋ ತರಿಸಿ ಅಂತಂದ್ರೆ ತರಿಸ್ದೆ. ಆ್ಯಂಡ್ ಅನ್ವಿತನೂ ವಾಚ್ ಬೇಕು ಮಮ್ಮಿ, ವಾಚ್ ಬೇಕು ಅಂತೇಳಿ ಹೇಳಿದ್ಲು ಹಾಸ್ಟೆಲಿಗೆ ಕಳಿಸುವಾಗನ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬರುವಾಗ ತೊಗೊಂಡ್ಬರ್ತೀನಿ ಅಂತಂದು ಹೇಳಿದೆ. 3 ಕರೆಕ್ಟಾಗಿ ಐತೆ ಸೈಜನು. ಕಲರ್ ಏನು ಮಾಡ್ತಾವೇನೋ ಗೊತ್ತಿಲ್ಲ, ಬಟ್ ನೀಟಾಗಿ ಯೂಸ್ ಮಾಡಿದ್ರೆ ಸೊ ಲಾಂಗ್ ಟೈಮ್ವರೆಗೂ ಬರ್ಬೋದು. ನೋಡೋಣ ಏನಾಗತ್ತಾ ಅಂತೇಳಿ. ಅನ್ವಿತಾಗ ನನಗೆ ಇಬ್ರಿಗೂ ಅಂತೇಳಿ ತರ್ಸೀನಿ. ಚೆನ್ನಾಗದಾವು. 3 ಹಾಕ್ಕೊಂಡು ತೋರಿಸ್ತೀನಿ. ಇದು ರೋಸ್ ಕಲರ್ ನೋಡ್ರಿ, ಇದು ಚೆನ್ನಾಗೈತಿ. ಆ್ಯಂಡ್ ಇದು ಬಂದು ಸಿಲ್ವರ್ ಕಲರು. ಇದೇನು ಕಲರ್ ಹೋದ್ರೂ ಏನು ಕಾಣಿಸಂಗಿಲ್ಲ ಅಂತಂದು ಅನ್ಸುತ್ತೆ. ಕಡಿಮೆ ಪ್ರೈಸಿಂದಲ್ಲ, ಸೊ ಕಲರ್ ಶೇಡ್ ಆಗ್ಬೋದು ಅಂತ ನನಗೆ ಅನ್ನಿಸ್ತೈತಿ. ಒಂದು ನಿಮಿಷ ಹಾಕೊಂಡ್ಬರ್ತೀನಿ. ಸೊ ನೋಡ್ರಿ, ಸಿಲ್ವರ್ ಕಲರ್ ಇದು ಚೆನ್ನಾಗೈತಿ. ಇದೇನು ಕಲರ್ ಹೋದ್ರೂ ಏನು ಅಷ್ಟಾಗಿ ಎದ್ದು ಕಾಣಲ್ಲ. ಬಟ್ ಇವು 2 ಕಲರ್ ಹೋದ್ರೆ ಎದ್ದು ಕಾಣಿಸ್ತಾವೆ. ಚೆನ್ನಾಗದವು, ಪರವಾಗಿಲ್ಲ. ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದಲ್ಲ ಎರಡಲ್ಲ ಅಂತ 3 ವಾಚ್ ಸಿಗ್ತಾವೆ. ಮ್ಯಾಚಿಂಗ್ ಡ್ರೆಸ್ಸಿಗೆಲ್ಲ ವೇರ್ ಮಾಡ್ಬೋದು. ಇದು ಸ್ವಲ್ಪ ಡಸ್ಕಿ ಸ್ಕಿನ್ ಅವ್ರಿಗೆ ಅಷ್ಟು ಇದು ಆಗಲ್ಲ. ಸೊ ಹೆಂಗೆ ಕಾಣಕತ್ತೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಪರವಾಗಿಲ್ಲ. ಸೊ ನನ್ನ ಸ್ಕಿನ್ ಕಲರ್ ಈ ವಾಚ್ ಕಲರ್ ಒಂದಾಗೈತಿ. ಚೆನ್ನಾಗೈತೆ ಅಂದರೆ ಸಾಕೋಬೋದು, ಪರವಾಗಿಲ್ಲ. ನನಗಿನ್ನೂ ಆರಾಮಾಗಿಲ್ಲ, ನೆಗಡಿ ಹಂಗೈತೆ. ಒಂದು ಚೂರು 2 ದಿನ ಆರಾಮಾಗಿ ಅನಿಸಿತ್ತು, ಮತ್ತು ನಿನ್ನಿಂದ ಸ್ವಲ್ಪ ಜಾಸ್ತಿ ಆಗೈತಿ. ಸೊ ಇದ್ರೊಳಗೆ ಯಾವ ಕಲರ್ ವಾಚ್ ಚೆನ್ನಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ.
ನನಗೂ ಇಷ್ಟ ಅದು ಹೇಳ್ಬೇಕಂತಂದ್ರೆ. ಇದು ಒಂಚೂರು ಯಾಕಂದ್ರೆ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗಲ್ಲ, ಸೊ ಹಂಗಾಗಿ ಇದು ಅಷ್ಟಾಗಿ ಇದೆಲ್ಲ ಎರಡು ಓಕೆ. ಸೊ ನಿಮಗೂ ಈ ವಾಚ್ ಲಿಂಕ್ ಬೇಕು ಅಂತ ಅಂದ್ರೆ ಇದೇ ವಿಡಿಯೋದೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಸೊ ಆ ಲಿಂಕಿಂದ ಬೈ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಇರ್ತೈತಿ. ಸೊ ಬೈ ಮಾಡ್ಬೋದು, ಚೆನ್ನಾಗಿರೋದು. ವಾಚ್ ಕಲೆಕ್ಷನ್ಸ್ ಮಾಡೋಕೆ ನನಗೆ ಇಷ್ಟ. ಆ್ಯಕ್ಚುಲಿ ನನ್ನ ಕಡೆ ವಾಚ್ ಅಷ್ಟೊಂದಿಲ್ಲ, ಒಂದೇ ಐತಿ. ವಾಚ್ ಕಲೆಕ್ಷನ್ಸ್ ಮಾಡಬೇಕು. ಇದು ಯಾವುದೂ ಕಂಪ್ನಿ ವಾಚ್ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ. ಹಂಗೆ ಎಷ್ಟು ದಿನ ಬರ್ತದೆ ಬಾಳ್ತಿ ಗೊತ್ತಿಲ್ಲ, ನೋಡೋಣ. ಸೊ ಇವು ಅಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನು ಎಷ್ಟೊಂದು ವಾಚ್ ಕಲೆಕ್ಷನ್ಸ್ ಅದಾವೆ ಮೀಶೋ ಒಳಗೆ, ಇನ್ನೂ ಚೆನ್ನಾಗಿರೋವು ಹೇಳಬೇಕು ಅಂತ ಅಂದ್ರೆ. ಸೊ ಯಾವ್ದಾದ್ರು ಚೆನ್ನಾಗಿರೋ ಸಿಕ್ಕಿದ್ರೆ ಹುಡುಕಿ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆಗಿರೋದು ನೀವು ಬೈ ಮಾಡ್ಬೋದು. ಸೊ ಇದು ಇಷ್ಟ ಆಗಿತ್ತು ಅಂತಂದರೆ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ. ಎಷ್ಟು ಡಿಸ್ಟರ್ಬೆನ್ಸ್ ಐತೆ ಸೈಡ್. ಇವತ್ತು ಸಂಡೇ ಅಲ್ಲ, ಸೊ ಮಕ್ಕಳೆಲ್ಲ ಹೊರಗೆ ಆಟ ಆಡೋಕ್ಕಂತಾರೆ. ನಾವು ಮಾತಾಡೋದು ಎಷ್ಟು ಮಟ್ಟಿಗೆ ಕೇಳೋಕ್ಕತ್ತೈತೆ ಎಲ್ಲೋ ಗೊತ್ತಿಲ್ಲ. ಸೊ ನನಗೂ ಅಷ್ಟಾಗಿ ಆರಾಮಿಲ್ಲ. ಸೊ ಅದ ಹೇಳಿದ್ನಲ್ಲ, ಇನ್ನೂ ಇದಕ್ಕಿಂತ ಒಳ್ಳೆ ವಾಚ್ ಕಲೆಕ್ಷನ್ಸ್ ಅದಾವು ಮೀಶೋ ಒಳಗೆ. ಸೊ ಎಲ್ಲನೂ ಲಿಂಕ್ ಹುಡುಕಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆದ ನೀವು ಬೈ ಮಾಡ್ಬೋದು. ಅಯ್ಯಪ್ಪ ನೀನು ಟೈಮ ಎಲ್ಲ ಮಾಡ್ಬೇಕು ಏನಿಲ್ಲಪ್ಪ, ಕುಂತೇನೆ. ಮೀಶೋಯಿಂದ ಬಂದಿರೋ ವಾಚ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿರೋವಾಗ ತಮ್ಮ ಫೋನ್ ಮಾಡ್ದ ನೋಡ್ರಿ. ಸೊ ಅವನ ಜೊತೆ ಈಗ ಮಾತಾಡಕಂತೀನಿ. ಇನ್ನು ಊಟ ಮಾಡಬೇಕು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.